ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಅಳೆದು ತೂಗಿ ಬಿಜೆಪಿ ಅಭ್ಯರ್ಥಿಗಳ 2ನೇ ಪಟ್ಟಿ ಏನೋ ರಿಲೀಸ್ ಆಗಿದೆ. 4 ಕ್ಷೇತ್ರಗಳಿಗೆ ಬಿಜೆಪಿ ಹೈಕಮಾಂಡ್ ಅಭ್ಯರ್ಥಿಗಳನ್ನ ಘೋಷಣೆ ಮಾಡಿದೆ. 5 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಬೇಕಾಗಿತ್ತು. ಬೆಳಗಾವಿ, ರಾಯಚೂರು, ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ ಈ 4 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಬೆಳಗಾವಿಯಿಂದ ಜಗದೀಶ್ ಶೆಟ್ಟರ್ ಸ್ಪರ್ಧೆಗೆ ಗ್ರೀನ್ ಸಿಗ್ನಲ್ ಸಿಕ್ಕಿದೆ. ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್ಗೆ ಸಿಕ್ತು ಟಿಕೆಟ್. ಇಬ್ಬರು ಮುಂಚೂಣಿಯಲ್ಲಿದ್ರು. ಎಸ್ಆರ್ ವಿಶ್ವನಾಥ್ ಅವರ ಮಗ ಟಿಕೆಟ್ಗಾಗಿ ಸಾಕಷ್ಟು ಪೈಪೋಟಿ ನಡೆಸಿದ್ರು. ಕೊನೆಗೂ ಡಾಕ್ಟರ್ ಕೆ ಸುಧಾಕರ್ಗೆ ಟಿಕೆಟ್ ಸಿಕ್ಕಿದೆ. ಉತ್ತರ ಕನ್ನಡದಿಂದ ಬಹಳ ದೊಡ್ಡ ಗೊಂದಲ ಇತ್ತು. ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಸಿಗತ್ತಾ ಅಥವಾ ಕೈ ತಪ್ಪುತ್ತಾ ಅಂತ. ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ಕೈ ತಪ್ಪಿದೆ. ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಟಿಕೆಟ್ ಸಿಕ್ಕಿದೆ. ರಾಯಚೂರಿನಿಂದ ರಾಜಾ ಅಮರೇಶ್ ನಾಯಕ್ಗೆ ಟಿಕೆಟ್ ಸಿಕ್ಕಿದೆ. 28 ಕ್ಷೇತ್ರಗಳಲ್ಲಿ 24 ಕ್ಷೇತ್ರವನ್ನ ಈಗಾಗಲೇ ಬಿಜೆಪಿ ಘೋಷಿಸಿದೆ. ಯಾಕಂದ್ರೆ 8 ಕ್ಷೇತ್ರಗಳು ಬಾಕಿ ಉಳಿದಿತ್ತು. ಅದರಲ್ಲಿ 3 ಕ್ಷೇತ್ರ ಜೆಡಿಎಸ್ ಅನೌನ್ಸ್ ಮಾಡಬೇಕಾಗಿದೆ. ಜೆಡಿಎಸ್ ಪಾಲಾಗಿದೆ 3 ಕ್ಷೇತ್ರ. ಇನ್ನುಳಿದಂತ 5 ಕ್ಷೇತ್ರಗಳಿಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಬೇಕಾಗಿತ್ತು. ಈಗ 4 ಕ್ಷೇತ್ರಗಳಿಗೆ ಟಿಕೆಟ್ ಅನೌನ್ಸ್ ಆಗಿದೆ. ಬೆಳಗಾವಿ, ರಾಯಚೂರು, ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ. ಹಾಗೇನೆ ಜೆಡಿಎಸ್ ಮಂಡ್ಯ, ಹಾಸನ ಮತ್ತು ಕೋಲಾರ ಕ್ಷೇತ್ರಗಳಿಗೆ ಟಿಕೆಟ್ ಅನ್ನ ಅನೌನ್ಸ್ ಮಾಡಬೇಕಾಗಿದೆ. ಅದರಲ್ಲಿ ಬಹಳ ಇಂಪಾರ್ಟೆಂಟ್, ಮಂಡ್ಯ ಕ್ಷೇತ್ರದಿಂದ ಯಾರು ಅಖಾಡಕ್ಕೆ ಇಳಿತಾರೆ ಅನ್ನುವಂತಹ ಕುತೂಹಲ ಇದೆ. ಈಗಲೂ ಕೂಡ 24 ಕ್ಷೇತ್ರಗಳಲ್ಲಿ 12 ಹಾಲಿ ಸಂಸದರಿಗೆ ಟಿಕೆಟ್ ಮಿಸ್ ಆಗಿದೆ. ಬಹಳಷ್ಟು ಅಳೆದು ತೂಗಿ ಲೆಕ್ಕಾಚಾರ ಹಾಕಿ ಬಿಜೆಪಿ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದೆ. ಹಾಗೂ ಇನ್ನೂ 1 ಕ್ಷೇತ್ರ ಬಾಕಿ ಉಳಿದಿದೆ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡೋದು, ಅದು ಚಿತ್ರದುರ್ಗ ಕ್ಷೇತ್ರ. ಎಸ್, ಚಿತ್ರದುರ್ಗ ಕ್ಷೇತ್ರ ಪೆಂಡಿಂಗ್ ಇಟ್ಕೊಂಡಿರೋದು ಬಹಳ ಕುತೂಹಲವನ್ನ ಮೂಡಿಸ್ತಾ ಇದೆ. ಆದ್ರೆ ಉತ್ತರ ಕನ್ನಡ ಮತ್ತು ಬೆಳಗಾವಿಯ ವಿಚಾರಕ್ಕೆ ಬರುವುದಾದ್ರೆ ಬಹಳ ಕುತೂಹಲ ಇತ್ತು. ಜಗದೀಶ್ ಶೆಟ್ಟರ್ ಅವರಿಗೆ ಕೈ ತಪ್ಪು ಬಿಡುತ್ತೆ, ಶ್ರದ್ಧಾ ಶೆಟ್ಟರ್ಗೆ ಕೊಡಲಾಗುತ್ತೆ ಅನ್ನುವಂತಹ ಮಾತುಗಳು ಬಹಳ ಜೋರಾಗಿ ಕೇಳಿ ಬರ್ತಾ ಇತ್ತು. ಆದ್ರೆ ಕೊನೆಗೂ ಗರ್ವಾಪ್ಸಿಯಾದಂತಹ ಜಗದೀಶ್ ಶೆಟ್ಟರ್ ಪಾಲಾಗಿದೆ. ಬೆಳಗಾವಿ, ಚಿಕ್ಕಬಳ್ಳಾಪುರದಿಂದ ಡಾಕ್ಟರ್ ಕೆ ಸುಧಾಕರ್, ಉತ್ತರ ಕನ್ನಡದಿಂದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಇಬ್ರೂ ಕೂಡ ವಿಧಾನಸಭಾ ಚುನಾವಣೆಯಲ್ಲಿ ಸೋಲನ್ನ ಕಂಡಿತು. ಈಗ ಲೋಕಸಭಾ ಚುನಾವಣೆಯ ಅಖಾಡಕ್ಕಿಳಿದಿದ್ದಾರೆ. ಕಾಗೇರಿ ಉತ್ತರ ಕನ್ನಡದಿಂದ ಹಾಗೂ ಚಿಕ್ಕಬಳ್ಳಾಪುರದಿಂದ ಸುಧಾಕರ್ ಇಬ್ಬರಿಗೂ ಕೂಡ ಟಿಕೆಟ್ ಘೋಷಣೆಯಾಗಿದೆ. ಬಿಜೆಪಿ ಟಿಕೆಟ್ ಪ್ರಕಟ ಆಗಿರುವಂತಹ 5 ಕ್ಷೇತ್ರಗಳ ಪೈಕಿ 4 ಕ್ಷೇತ್ರಗಳದ್ದು ಮಾತ್ರ ಈಗ ಘೋಷಣೆಯಾಗಿರೋದು. ಚಿತ್ರದುರ್ಗ ಹಾಗೆ ಪೆಂಡಿಂಗ್ ನಲ್ಲಿ ಇಟ್ಕೊಳ್ಳಲಾಗಿದೆ. ಇನ್ನು ಉಳಿದ 3 ಕ್ಷೇತ್ರ ಏನಿದೆ ಜೆಡಿಎಸ್ ಪಾಲಾಗಿರುವಂತಹ ಕ್ಷೇತ್ರಗಳು ಮಂಡ್ಯ, ಹಾಸನ ಮತ್ತು ಕೋಲಾರ. ಅಲ್ಲೂ ಕುತೂಹಲ ಇದೆ. ಆದ್ರೆ ಜೆಡಿಎಸ್ ಅನೌನ್ಸ್ ಮಾಡಬೇಕಾಗತ್ತೆ ಯಾರು ಅಲ್ಲಿನ ಅಭ್ಯರ್ಥಿಗಳು ಅನ್ನೋದನ್ನ. ಆದ್ರೆ ಬಿಜೆಪಿ ಅನೌನ್ಸ್ ಮಾಡಿರುವಂತಹ ಅಭ್ಯರ್ಥಿಗಳ ಲಿಸ್ಟ್ ನೋಡ್ತಾ ಇದೀವಿ. ರಾಯಚೂರು ಅಮರೇಶ್ ನಾಯಕ್, ರಾಯಚೂರು ಪೆಂಡಿಂಗ್ ಅಲ್ಲಿ ಉಳಿಸ್ಕೊಳ್ಳುತ್ತೇನೋ ಬಿಜೆಪಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಆದ್ರೆ ಕೊನೆಗೂ ಅಮರೇಶ್ ನಾಯಕ್ ಅವರನ್ನ ಅಖಾಡಕ್ಕಿಳಿಸಲಾಗಿದೆ. ಚಿಕ್ಕಬಳ್ಳಾಪುರದಲ್ಲೂ ಕೂಡ ಅಷ್ಟೇ, ಸುಧಾಕರ್ಗೆ ಟಿಕೆಟ್ ಕೊಡುತ್ತಾರೋ ಇಲ್ವೋ ಅನ್ನೋದ್ರ ಬಗ್ಗೆ ಬಹಳ ಕುತೂಹಲ ಇತ್ತು. ಜೊತೆಗೆ ಸುಮಲತಾ ಅವರಿಗೂ ಕೂಡ ಇಳಿಸಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಈ ನಡುವೆ 4 ಕ್ಷೇತ್ರಗಳು ಘೋಷಣೆಯಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.